ನಮಸ್ಕಾರ. ಏನಂದ್ರೆ ಬೆಳಗ್ಗಿನಿಂದ ಮಾತಾಡ್ತಿದ್ವಿ ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ. ಹಾಗೆ ಶೇರ್ ಮಾರುಕಟ್ಟೆ ಫಲಿತಾಂಶದಿಂದ ಶೇರ್ ಮಾರುಕಟ್ಟೆ ಮೇಲೆ ಆಗಿರೋ ಪರಿಣಾಮಗಳು. ಏನಂದ್ರೆ ಇವತ್ತು ಒಂದೇ ದಿವಸ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಸುಮಾರು 30 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ. ಯಾಕೆ ಇಷ್ಟೊಂದು ನಷ್ಟ ಆಯ್ತು? ಒಂದೇ ದಿವಸ ಇಷ್ಟೊಂದು ಮಹಾ ಕುಸಿತ ಯಾಕಾಯ್ತು? ಇದ್ರ ಬಗ್ಗೆ ಮಾತಾಡ್ತಾರೆ ಭಾನುಪ್ರಸಾದ್ ಅವರು. ಹೇಳಿ ಭಾನುಪ್ರಸಾದ್, ಈಗ ಇಷ್ಟು ದೊಡ್ಡ ಕುಸಿತ ಅಂದ್ರೆ 5,000 ರಿಂದ 6,000 ಪಾಯಿಂಟ್ಸ್ ಏನ್ ಕುಸಿದಿದೆ. ಏನ್ ಇದಕ್ಕೆ ಮುಖ್ಯವಾದ ಕಾರಣ? ಇವತ್ತು ನೀವ್ ಹೇಳಿದಾಗೆ ಶೇರ್ ಮಾರುಕಟ್ಟೆ ಒಂದು ಮಹಾ ಕುಸಿತ ಅಂತಾನೆ ಹೇಳ್ಬೋದು. ಏನು ಈಗ 4 ವರ್ಷದ ಹಿಂದೆ ಕೊರೋನಾ ಬಿಕ್ಕಟ್ಟು ಬಂದಾಗ ಏನು ಪಾತಾಳಕ್ಕೆ ಇಳಿದಿತ್ತು ಶೇರ್ ಮಾರುಕಟ್ಟೆ, ಅದಾದ ನಂತರ 4 ವರ್ಷದಲ್ಲೇ ಇದೇ ಮೊದಲ ಬಾರಿ ಇಷ್ಟು ಮಟ್ಟದಲ್ಲಿ ಭಾರಿ ಕುಸಿತ ಅಂತ ಹೇಳ್ಬೋದು, ಪತನ ಅಂತ ಹೇಳ್ಬೋದು ಇಂತಹ ಒಂದು ಕುಸಿತವನ್ನ. ಸೊ ಇಷ್ಟು ಮಟ್ಟದಲ್ಲಿ ಕುಸಿತ ಯಾಕಾಯ್ತು ಅಂತ ನೋಡೋದಾದ್ರೆ, ಆ ಶೇರ್ ಮಾರುಕಟ್ಟೆ ಪ್ರಮುಖವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಅಲ್ಲಿನ ಹೂಡಿಕೆದಾರರು ಮತ್ತೆ ಆ ದೇಶದಲ್ಲಿರುವಂತಹ ಸರ್ಕಾರ ಎರಡೂ ಮೇನ್ ಫ್ಯಾಕ್ಟರ್ಸ್ ಗಳಾಗುತ್ತೆ. ಸೊ ಇವತ್ತೇನು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ. ಸೊ ಈ ಫಲಿತಾಂಶ ಇದಕ್ ಮುಂಚೆ ಮೊನ್ನೆ ಬಂದಂತಹ ಎಕ್ಸಿಟ್ ಪೋಲ್ ಏನಿತ್ತು, ಅಲ್ಲಿ ನಿರೀಕ್ಷೆಗಳೇನಿದ್ವು ಆ ನಿರೀಕ್ಷೆಗೆ ತಕ್ಕಂತೆ ಈ ಫಲಿತಾಂಶ ಬಂದಿಲ್ಲ. ಆ ಎಕ್ಸಿಟ್ ಪೋಲ್ ಅಲ್ಲಿ ಏನಂತ ಹೇಳಿದ್ರು, ಎನ್.ಡಿ.ಎ ಗವರ್ಮೆಂಟ್ ಮತ್ತೆ ಸ್ಪಷ್ಟ ಬಹುಮತ ಪಡೆಯುತ್ತೆ, ಮೋದಿ ನೇತೃತ್ವದ ಸರ್ಕಾರ ಮತ್ತೆ ರಚನೆ ಆಗುತ್ತೆ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಸರ್ವೆಗಳು ಹೇಳಿದ್ದು ಹಾಗೇನೆ. ಹೌದು, ಬಟ್ ಆದ್ರೆ ಈಗಲೂ ಅಷ್ಟೇ ಮೋದಿ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ ಎಲ್ಲ ಚಾನ್ಸಸ್ ಇದೆ. ಯಾಕಂದ್ರೆ ಮ್ಯಾಜಿಕ್ ನಂಬರ್ 272 ಅದನ್ನ ದಾಟ್ ಆಗಿದೆ. 290 295ರಲ್ಲಿ ಏರಿಳಿತ ಆಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟ ಅದನ್ನ ನೋಡಿದ್ರೆ ಅದು ಇನ್ನ 230 220 ಆ ರೇಂಜ್ ಅಲ್ಲಿ ಇರೋದ್ರಿಂದ ಅವರು ಮ್ಯಾಜಿಕ್ ನಂಬರ್ ದಾಟೋದಕ್ಕೆ ಇನ್ನ 50 ರಿಂದ 60 ಸ್ಥಾನಗಳು ಬೆಂಬಲ ಬೇಕಾಗುತ್ತೆ. ಅದು ಮೋಸ್ಟ್ಲಿ ಆಗಲ್ಲ ಅನ್ನೋ ಸಾಧ್ಯತೆ ಇದೆ. ಸೊ ಈಗ ಬಿಜೆಪಿ ಅಂದ್ರೆ ಮೋದಿ ಸರ್ಕಾರನೇ ಬರೋ ಚಾನ್ಸಸ್ ಇದೆ. ಆದ್ರೆ ಮೋದಿ ಅವರು ಹೇಳಿದ್ದ 400+ ಸೀಟ್ ಅಂದ್ರೆ ಬಿಜೆಪಿಗೆ 400+ ಸೀಟ್ ಅದು ಬರ್ದೇ ಇರೋ ಕಾರಣದಿಂದ ಈ ಷೇರು ಪೇಟೆ ಮೇಲೆ ಇಂಥ ಪರಿಣಾಮ. ಹೌದು, ಕಳೆದ 2019ರ ಚುನಾವಣೆಯಲ್ಲಿ 400 ಸೀಟ್ಗಿಂತ ಹೆಚ್ಚು ಸ್ಥಾನಗಳನ್ನ ಪಡೆದು ಸ್ಪಷ್ಟ ಬಹುಮತ ಇತ್ತು. ಸೊ ಅದು ಏನು ಸೂಚಿಸುತ್ತೆ ಅಂದ್ರೆ ಸುಭದ್ರ ಸರ್ಕಾರವನ್ನ ಸೂಚಿಸುತ್ತೆ. ಈಗಿನ ಪರಿಸ್ಥಿತಿ ಏನಿದೆ, ಎನ್.ಡಿ.ಎಗೆ 290 ಆಸ್ಪಾಸ್ನಲ್ಲಿದೆ, 290 ಸೀಟ್ಗಳು ಬರುತ್ತೆ ಅಂತ. ಮತ್ತೆ ಇಂಡಿಯಾ ಏನ್ ಮೈತ್ರಿ ಬಣ ಇದೆಯಲ್ಲ, ಅದು ಕೂಡ 230 ರಿಂದ 235 ಸೀಟು ಮುನ್ನಡೆ ಕಾಯ್ದುಕೊಂಡಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಇದು ಯಾವತ್ತಿದ್ರೂ ತೂಗುಕತ್ತಿ, ಆ ಒಂದು ಸರ್ಕಾರದ ಮೇಲೆ ತೂಗುಕತ್ತಿ ಇದೆ ಅನ್ನೋ ಅರ್ಥದಲ್ಲೇ ಇರುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಪಕ್ಷ ಮೈತ್ರಿ ಬಣ ಯಾವುದೇ ಒಂದು ಸಂದರ್ಭದಲ್ಲಿ ಬಿಟ್ಟು ಹೋಗ್ಬೋದು, ಚಾನ್ಸಸ್ ಇರುತ್ತೆ. ಇವತ್ತು ಇಂಡಿಯಾ ಸರ್ಕಾರವನ್ನ ರಚನೆ ಮಾಡಿದ್ರು ಅದಕ್ಕೂ ಒಂದು ಅನಿಶ್ಚಿತತೆ ಕಾಡ್ತಾ ಇರುತ್ತೆ. ಎನ್.ಡಿ.ಎಗೆ ಸಾಧ್ಯತೆಗಳಿದೆ, ಎಲ್ಲಾ ಸಾಧ್ಯತೆಗಳಿದೆ ಸರ್ಕಾರವನ್ನ ರಚನೆ ಮಾಡೋ. ಆದ್ರೆ ಈ 5 ವರ್ಷದಲ್ಲಿ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಪಕ್ಷ ಬಿಟ್ಟು ಹೋಗ್ಬೋದು ಅಂತ ಒಂದು ಅನಿಶ್ಚಿತತೆ ಇದೆ. ಸೊ ಇಂತಹ ಅನಿಶ್ಚಿತತೆ ಇದ್ದಾಗ್ಲೇನೆ ಈ ಮಾರುಕಟ್ಟೆ ಇಷ್ಟು ಪ್ರಮಾಣದಲ್ಲಿ ಏರಿಳಿತ ಆಗೋದು. ಇವತ್ತು ಆಗಿರೋದು ಕೂಡ ಅದೇನೆ. ಬಿಜೆಪಿ ಗೌರ್ಮೆಂಟ್ ಅಂದ್ರೆ ಬಿಜೆಪಿ ಪಕ್ಷನೇ 272 ಸ್ಥಾನ ದಾಟಿದ್ರೆ ಇಂಥದ್ದು ಆಗ್ತಿರ್ಲಿಲ್ಲ. ಈಗ ಹೌದು, ನೀವ್ ಹೇಳ್ದಾಗೆ ಬಿಜೆಪಿನೇ 272ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಸ್ಥಾನಗಳೇ ಬಂದಾಗ ಅದು ಸುಭದ್ರ ಸರ್ಕಾರ ಅನ್ಸುತ್ತೆ. ಸೊ ಈ ಮೈತ್ರಿ ಪಕ್ಷಗಳು ಏನಿರುತ್ತಲ್ಲ, ಬಣಗಳು ಯಾವ್ದೋ ಒಬ್ರು ಯಾವ್ದೋ ಒಂದು ಸ್ಥಾನದಲ್ಲಿ ಅವರ ಸಪೋರ್ಟ್ ಅನ್ನ ಹಿಂತೆಗೆದುಕೋಬಹುದು, ಆಗ ಅನಿಶ್ಚಿತತೆ ಇರುತ್ತೆ. ಸೊ ಈ ಫಾರಿನ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನೀವು ಒಂದು ವಾರದ ಹಿಂದಿನ ಬೆಳವಣಿಗೆಯನ್ನ ಗಮನಿಸಬಹುದು. ಈ ಚುನಾವಣೆ ಆಗೋದಕ್ಕೆ ಮುಂಚೆ ಏನಿದೆ, ಒಂದು ವಾರದಿಂದ ಡೌನ್ ಟ್ರೆಂಡ್ ಇತ್ತು. ಯಾಕೆ ಡೌನ್ ಟ್ರೆಂಡ್ ಇತ್ತು ಅಂದ್ರೆ, ಅವರು ಫಾರಿನ್ ಇನ್ವೆಸ್ಟರ್ಸ್ ತಮ್ಮ ಹಣವನ್ನ ಹಿಂಪಡಿತಾ ಬರ್ತಾ ಇದ್ರು. ಯಾಕೆಂದ್ರೆ ಅವರಿಗೆ ಒಂದು ಅನಿಶ್ಚಿತತೆ ಇತ್ತು, ಈ ಒಂದು ಚುನಾವಣೆಯಲ್ಲಿ ಏನಾದ್ರೂ ಆಗ್ಬಹುದು, ಇಂಡಿಯಾ ಬಣ ಬರ್ಬೋದು ಅಥವಾ ಎನ್.ಡಿ.ಎ ಬಣ ಅನ್ನೋ ಒಂದು ಅನಿಶ್ಚಿತತೆ. ಆದ್ರೆ ಎಕ್ಸಿಟ್ ಪೋಲ್ ಒಂದ್ಸಲಿ ಯಾವಾಗ ಬಂತೋ ಅದ್ರ ನೆಕ್ಸ್ಟ್ ಸೆಷನ್ ಅಲ್ಲೇ ಸ್ಕೈ ರಾಕೆಟ್ ಆಗೋಯ್ತು. ಯಾಕೆಂದ್ರೆ ಎಕ್ಸಿಟ್ ಪೋಲ್ ಪಾಸಿಟಿವ್ ಇತ್ತು. ಎನ್.ಡಿ.ಎ ಗವರ್ಮೆಂಟ್ ಸ್ಪಷ್ಟ ಬಹುಮತ ಪಡೆಯುತ್ತೆ ಅನ್ನೋ ಒಂದು ಪಾಸಿಟಿವ್ ರಿಪೋರ್ಟ್ ಬಂದ ತಕ್ಷಣ ಏನಾಯ್ತು, ಮಾರ್ಕೆಟ್ ತಕ್ಷಣಕ್ಕೆ ರೈಸ್ ಆಗೋಯ್ತು. 2,500 ಸೆನ್ಸೆಕ್ಸ್ 2,500 ಒಂದೇ ದಿನ ರೈಸ್ ಆಗೋಯ್ತು. ಆದ್ರೆ ಇವತ್ತು ಎಕ್ಸಿಟ್ ಪೋಲ್ ನಷ್ಟು ನಿರೀಕ್ಷೆ ಏನ್ ಮಾಡಿದ್ರಲ್ಲ ಅಷ್ಟು ಸ್ಥಾನಗಳು ಬರ್ತಾ ಇಲ್ಲ. ಸೊ ಹಂಗಾಗಿ ಏನಾಗಿದೆ,
ಇಷ್ಟು ಪ್ರಮಾಣದಲ್ಲಿ ಅಂದ್ರೆ ಪತನ ಅನ್ನೋ ಲೆಕ್ಕದಲ್ಲಿ ತುಂಬಾ ಇಳಿಕೆ ಆಗಿದೆ. ಮತ್ತೆ ಈಗ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಯಾವಾಗ್ಲೂ ಬಿಜೆಪಿ ವಿರುದ್ಧ ಅವ್ರು ಮಾತಾಡ್ತಿದ್ದಿದ್ದೆ ಅಂಬಾನಿ ಮತ್ತೆ ಅದಾನಿಯನ್ನ ಹೆಸರುಗಳನ್ನಿಟ್ಟು ಅಥವಾ ಅವ್ರ ಕಂಪ್ನಿಗಳನ್ನ ಮುಂದೆ ಇಟ್ಟು, ಅಂದ್ರೆ ಅವ್ರಿಗೆ ಎಲ್ಲಾ ಸಪೋರ್ಟ್ ಮಾಡ್ತಿದ್ದೆ ಕೇಂದ್ರ ಸರ್ಕಾರ ಎಲ್ಲ. ಬಟ್ ಏನಂದ್ರೆ ಈಗ ನಾವು ಎಕ್ಸಿಟ್ ಪೋಲ್ ನಂತರ ಅದಾನಿ ಮತ್ತೆ ದೊಡ್ಡ ಸುದ್ದಿ ಆಯ್ತು. ಹೌದು ಹೌದು, ಇವತ್ತು ಮತ್ತೆ ಸುದ್ದಿ ಆಗಿದೆ ಅದು. ಹೌದು, ಅದ್ರ ಬಗ್ಗೆ ಏನು ಶೇರ್ಸ್ ಏನಾಗಿದೆ ಅದ್ರ ಬಗ್ಗೆ? ಓವರ್ ಆಲ್ ನೋಡೋದಾದ್ರೆ ಇವತ್ತು ಎಲ್ಲಾ ಶೇರ್ಗಳು ಆಲ್ಮೋಸ್ಟ್ 80% ಶೇರು ಕೆಳಗ್ ಬಿದ್ದೋಗಿದೆ, ರೆಡ್ ಮಾರ್ಕ್ ಅಲ್ಲಿ ಮುಚ್ಚಿದೆ. ಆದ್ರೆ ಅದಾನಿ ಶೇರ್ಗಳು ಏನಿದೆ ಡಬಲ್ ಡಿಜಿಟ್ ಡೌನ್ ಆಗಿರೋದು. ಡಬಲ್ ಡಿಜಿಟ್ ಅಂದ್ರೆ ದೊಡ್ಡ ಪ್ರಮಾಣ, ದೊಡ್ಡ ಮಟ್ಟದಲ್ಲಿ. ಕೆಲವೊಂದು ಶೇರ್ ಈ ಅದಾನಿ ಪೋರ್ಟ್ಸ್ ಅದ್ರದ್ದು ಅದಾನಿನಲ್ಲೇ ಪ್ರೀಮಿಯಂ ಶೇರ್ ಅಂದ್ರೆ ಅದಾನಿ ಪೋರ್ಟ್ಸ್. ಸೊ ಅದಾನಿ ಪೋರ್ಟ್ಸ್ 20% ಡೌನ್ ಆಗಿ ಹೋಗಿದೆ ಇಂಟ್ರಾಡೇ ನಲ್ಲಿ. ಅದಾನಿ ಎಂಟರ್ಪ್ರೈಸಸ್ ಕೂಡ 20% ಡೌನ್ ಆಗಿದೆ. ಡಬಲ್ ಡಿಜಿಟ್ ಡೌನ್ ಆಯ್ತು ಅಂದ್ರೆ ಅದು ತುಂಬಾ ಅದು ರಿಕವರಿ ಆಗ್ಲಿಕ್ಕೆ ಒಂದ್ ವರ್ಷನೇ ಬೇಕಾಗ್ಬೋದು, ಡಬಲ್ ಡಿಜಿಟ್ ರಿಕವರಿ ಆಗ್ಬೇಕಂದ್ರೆ. ಸೊ ಅಷ್ಟರ ಮಟ್ಟಿಗೆ ಡೌನ್ ಆಗಿರೋದು, ಅದು ಗಮನ ಸೆಳೆದಿರೋದು, ಅಂದ್ರೆ ತುಂಬಾ ಚರ್ಚೆಗೆ ಬಂದಿರೋದು. ಬಟ್ ಎಕ್ಸಿಟ್ ಪೋಲ್ ಆದ ತಕ್ಷಣ ಅದಾನಿ ಶೇರ್ ರೈಸ್ ಆಗೋದಕ್ಕೆ ಕಾರಣ ಏನು? ಅದು ಅಂದ್ರೆ ಈಗ ರಾಹುಲ್ ಗಾಂಧಿ ಅವ್ರು ಮತ್ತೆ ನೆನಪಾಗ್ತಿದೆ, ಅದಕ್ಕೂ ಬಿಜೆಪಿ ಅಂದ್ರೆ ಸಪೋರ್ಟಿವ್ ಅಂತ ಇದರಲ್ಲಿ. ಹೌದು, ಅದು ಈಗ ಒಂದು ವರ್ಷದಿಂದ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದು. ಒಂದ್ ವರ್ಷದಿಂದ ಹಿಂಡನ್ಬರ್ಗ್ ರಿಪೋರ್ಟ್ ಅಂತ ಬಂತು, ಅದಾದ್ಮೇಲೆ ಅದಾನಿ ಶೇರ್ಗಳು ಪಾತಾಳಕ್ಕೆ ಇಳಿದು ಹೋಗಿದ್ವು. ಅದು ರಿಕವರಿ ಆಗ್ಲಿಕ್ಕೆ ಒಂದ್ ವರ್ಷನೇ ಟೈಮ್ ತಗೊಂಡು, ಯಾವಾಗ ಸುಪ್ರೀಂ ಕೋರ್ಟ್ ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟ ನಂತರ ಅದರ ಶೇರ್ಗಳು ಮತ್ತೆ ರೈಸ್ ಆಗ್ಲಿಕ್ಕೆ ಬಂತು. ಸೊ ಈಗ ಒಂದೊಂದು ಗವರ್ಮೆಂಟ್ ಬಂದಾಗ ಒಂದೊಂದು ಕಂಪನಿಗಳಿಗೆ ಪ್ರೋ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಈಗ ಅದಾನಿ ಅಂತಾನೆ ಅಲ್ಲ, ಅಂಬಾನಿ, ಮುಖೇಶ್, ರಿಲಯನ್ಸ್ ಶೇರ್ಗಳು ಕೂಡ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಕಂಡಿದ್ದು ಬರೀ 5 ಶೇರ್. ಹೌದು, ಇವತ್ತು ಬರೀ 5 ಶೇರ್ಗಳು ಮಾತ್ರ. 353 ನಮ್ಗೆ ಎಷ್ಟು 353 ಸ್ಟಾಕ್ಸ್ 55 ವಾರಗಳ ಕಡಿಮೆ ರೇಂಜ್ ಹೋಗಿದೆ. ಹೌದು 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 ಹೌದು. ಹಾಗಾದ್ರೆ ಮುಂದಿನ ಕಥೆ ಏನು? ಅಂದ್ರೆ ಹೂಡಿಕೆದಾರ ಏನ್ ಮಾಡ್ಬೇಕಾಗುತ್ತೆ ಅಥವಾ ಯಾವ ರೀತಿ ವರ್ತಿಸುತ್ತೆ ಈ ಮಾರ್ಕೆಟ್? ನಾಳೆ ಏನಾಗ್ಬೋದು ಟ್ರೆಂಡ್? ಇದಿನ್ನೂ ಏನು ಎಲೆಕ್ಷನ್ ಕಮಿಷನ್ ಏನಿದೆ ಅದು ಫೈನಲ್ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ. ಫೈನಲ್ ರಿಸಲ್ಟ್ ಬಿಟ್ಟ ಮೇಲೆ ಒಂದು ಹೇಗೆ ಸರ್ಕಾರ, ಯಾವ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ ಅನ್ನೋದೆಲ್ಲ ಒಂದು ಫೈನಲ್ ರೂಪುರೇಷೆ ಗೊತ್ತಾಗುತ್ತೆ. ಸೊ ಅದು ಒಟ್ಟಾರೆ ಯಾವುದೇ ಒಂದು ಸರ್ಕಾರ ಸುಭದ್ರ ಸರ್ಕಾರ ರಚನೆ ಆದಾಗ ಇದೇನ್ ಬಿದ್ದಿದೆಯಲ್ಲ ಸರ್ಕಾರ, ಇದು ಶೇರ್ ಮಾರ್ಕೆಟ್ ಬಿದ್ದಿದೆಯಲ್ಲ, ಕೆಲವು ಮಾರ್ಕೆಟ್ ತಜ್ಞರು ಹೇಳೋದ್ರ ನೋಡಿದ್ರೆ ಮುಂದಿನ 6 ರಿಂದ 8 ತಿಂಗಳಲ್ಲಿ ಈಗೇನ್ ಬಿದ್ದಿದೆಯಲ್ಲ ಅದು ರಿಕವರ್ ಆಗುತ್ತೆ. ಸೊ ಇದು ಹೂಡಿಕೆದಾರರ ಮೇಲೆ ದೀರ್ಘಾವಧಿಯಲ್ಲಿ ಯಾವುದೇ ಪ್ರಭಾವ ಬೀರುವುದಿಲ್ಲ, ಅಲ್ಪಾವಧಿನಲ್ಲಿ 1-2 ತಿಂಗಳ ಮಟ್ಟಿಗೆ ಇಂಟ್ರಾಡೇ ಮಾಡೋರು, ಶಾರ್ಟ್ ಟರ್ಮ್ ಹೂಡಿಕೆ ಮಾಡೋರ್ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ. ದೀರ್ಘಾವಧಿ ಹೂಡಿಕೆದಾರರ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಉದಾಹರಣೆಗೆ ಇಷ್ಟೆಲ್ಲ ಬಿದ್ದಿದೆ ಅಲ್ವಾ ಶೇರ್ ಮಾರ್ಕೆಟ್, ಆದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಅಷ್ಟೇನು ಇಂಪ್ಯಾಕ್ಟ್ ಆಗಿಲ್ಲ ಮ್ಯೂಚುವಲ್ ಫಂಡ್ ಮೇಲೆ. ಸೊ ಅಷ್ಟೊಂದು ಕುಸಿತ ಕಂಡಿಲ್ಲ. ಇದನ್ನ ನೋಡಿದ್ರೆ ದೀರ್ಘಾವಧಿ ಹೂಡಿಕೆದಾರರ ಮೇಲೆ ಅಷ್ಟೇನು ಪರಿಣಾಮ ಬೀರೋದಿಲ್ಲ. ಸೊ ಹಾಗಾದ್ರೆ ದೀರ್ಘಾವಧಿ ಹೂಡಿಕೆದಾರರು ಅವರ SIP ಇರ್ಬೋದು, ಅಂದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಅಥವಾ SCP ಸ್ಟಾಕ್ಸ್ ಅಲ್ಲಿ ಹಾಕೊಳ್ಳೋದು ಅಥವಾ ಅದನ್ನ ಹೂಡಿಕೆ ಮಾಡ್ತಾ ಮುಂದುವರಿಬಹುದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾಡಿದ್ದು ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ತಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ದೊಡ್ಡ ಮಟ್ಟದ ಏನಾದ್ರು ಹೂಡಿಕೆ ಅದನ್ನ ಮಾಡಿ. ಇದಕ್ಕೆ ಇನ್ನೊಂದು ಪಾಯಿಂಟ್ ಅನ್ನ ಹೇಳ್ಬಹುದು. ಈಗ ಏನಪ್ಪಾ ಅಂದ್ರೆ ಈಗ 10 ವರ್ಷಗಳಲ್ಲಿ ಏನಿದೆಯಲ್ಲ ಅದು 4 ರಿಂದ 5 ಪಟ್ಟು ಜಾಸ್ತಿ ಆಗಿದೆ ಶೇರ್ ಮಾರ್ಕೆಟ್ ಗೆ ಹೂಡಿಕೆ ಮಾಡುವವರ ಸಂಖ್ಯೆ. ಈಗೇನು 10 ವರ್ಷದ ಹಿಂದೆ ಬರೀ 2.5 ಕೋಟಿ ಇದ್ದವರು ಶೇರ್ ಮಾರ್ಕೆಟ್ ಹೂಡಿಕೆದಾರರು ಈಗ 15 ಕೋಟಿಗೆ ಬಂದಿದ್ದಾರೆ. ಡಿಮ್ಯಾಟ್ ಅಕೌಂಟ್ಸ್ಗಳು ಆಗ 10 ವರ್ಷದಿಂದ ಬರೀ 2.5 ಕೋಟಿ ಅಷ್ಟೇ ಇದ್ದಿತ್ತು, ಈಗ 15 ಕೋಟಿಗೆ ಬಂದಿದ್ದಾರೆ. ಸೊ ಹೂಡಿಕೆ ಪ್ರಮಾಣ, ಹೂಡಿಕೆ ಮಾಡೋರು ಜಾಸ್ತಿ ಆಗಿದೆ. ಸೊ 10 ವರ್ಷದ ಹಿಂದೆ ಸೆನ್ಸೆಕ್ಸ್ ಎಷ್ಟಿತ್ತು, ಬರೀ 25,000 ಪಾಯಿಂಟ್ಸ್ ಇತ್ತು, ಈಗ 75,000ಕ್ಕೆ ಇದಾಗಿದೆ. ಸೊ ಮೋದಿ ಗವರ್ಮೆಂಟ್ ಅಲ್ಲಿ ಕೆಲವೊಂದು ಹೂಡಿಕೆಯನ್ನ ಕಂಪನಿಗಳನ್ನ, ಈಗ ಟೆಸ್ಲಾವನ್ನ ಭಾರತಕ್ಕೆ ತರಬೇಕು ಅಂತ ಪ್ಲಾನ್ ನಡೀತಾ ಇದೆ. ಆಮೇಲೆ ಆಪಲ್ ನ ಭಾರತಕ್ಕೆ ತಗೊಂಡ್ಬಂದ್ರು.
ಸೊ ಈ ತರ ದೊಡ್ಡ ಮತ್ತೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಇವನ್ನೆಲ್ಲ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ, ಕೇಂದ್ರೀಕರಿಸ್ತಾ ಇದೆ. ಸೊ ಇದರಿಂದ ಇದು ಶೇರ್ ಮಾರ್ಕೆಟ್ಗೆ ಪೂರಕ. ಈಗೇನು ದೊಡ್ಡ ದೊಡ್ಡ ಕಂಪನಿಗಳು ಭಾರತಕ್ಕೆ ಬಂದಾಗ ಹೂಡಿಕೆಯನ್ನು ಬರುತ್ತೆ, ಅದ್ರಲ್ಲಿ ಟೆಕ್ನಾಲಜಿ ಬರುತ್ತೆ. ಇದು ನಮ್ಮ ಎಕನಾಮಿಕ್ ಗ್ರೋತಿಗೂ ಒಳ್ಳೇದು, ಅದು ಶೇರ್ ಮಾರ್ಕೆಟ್ ಗ್ರೋತಿಗೂ ಒಳ್ಳೇದು. ಸೊ ಹಿಂಗಾಗಿ ಶೇರ್ ಮಾರ್ಕೆಟ್ ಈ 10 ವರ್ಷದಲ್ಲಿ ಇಷ್ಟು ವೇಗವಾಗಿ ಬೆಳೆಯೋದಕ್ಕೆ ಸಾಧ್ಯ. ಸೊ ಈಗ ಏನು ಸ್ವಲ್ಪ ಚುನಾವಣೆ ಫಲಿತಾಂಶದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಇಷ್ಟ್ರ ಮಟ್ಟಿಗೆ ಏರಿಳಿತ ಆಗ್ತಾ ಇದೆ. ಇದು ಹೀಗೇನೆ ಮುಂದುವರೆದಿರೋದಿಲ್ಲ, ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಅಂದ್ರೆ ಎಕ್ಸ್ಪರ್ಟ್ ಗಳ ಪ್ರಕಾರ ಭಾರತ ಒಂದು ಅಭಿವೃದ್ಧಿಶೀಲ ಆ ಪಥದಲ್ಲಿ ನಡೀತಾ ಇದೆ. ಸೊ ಹೂಡಿಕೆಗೆ ಇದು ಒಳ್ಳೆ ಕಾಲ ಅಂತಾನೆ ಹೇಳ್ತಿದ್ದಾರೆ. ಹೌದು, ನೋಡೋಣ, ಅಂದ್ರೆ ಇನ್ನ ಟೈಮ್ ಇದೆ. ಇವತ್ತಿನ ಫಲಿತಾಂಶ ಅಂದ್ರೆ ಕಂಪ್ಲೀಟ್ ಬರ್ಬೇಕು, ನಾಳೆ ಏನಾಗುತ್ತೆ ಅದನ್ನ ನೋಡ್ಕೊಳ್ಬೇಕು. ನೋಡೋಣ ಹೂಡಿಕೆ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗಳನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮಸ್ಕಾರ.